ಯಾರು ಸೋಮವಾರಗಳಾಗಬಾರದು. ಮತ್ತೆ ದುಡಿಯುವುದರಲ್ಲಿ ಯಾವ್ದಾಗಬೇಕು? ಸೋಮವಾರಗಳಾಗಬಾರದು. ಸೋಮಾರಿಗಳಾಗಬಾರದು. ಹೌದು. ಅಲಮಾರುವವರಾಗಬಾರದು ನೀವು. ಮತ್ತೆ ಬೇರೆ ಯಾವುದನ್ನು ಮಾರುವುದು? ಅಲ್ಲ, ಅಲಮಾರಿಗಳಾಗಬಾರದು. ಆಗಬಾರದು. ಕೈ ಮೊಸರಾದ್ರೆ ಬಾಯಿ ಕೆಸರು. ಬಾಯಿಗೆ ಕೆಸರೇ ಹಾಕಬೇಕಷ್ಟೇ. ಕೈ ಕೆಸರಾದರೆ ಬಾಯಿ ಮೊಸರು. ಹೌದು. ಈ ಮಾತನ್ನೆಲ್ಲ ನೀವೊಂದು ಹೇಳ್ತೀರಲ್ಲ. ಹೌದಲ್ಲ? ಹೌದು. ಆ ಮಾತನ್ನೆಲ್ಲ ಶಿರಸಿಯಲ್ಲಿ ಇತ್ತು. ಅಲ್ಲಿಟ್ಟು ಬಂದಿರ ಈಗ. ಮತ್ತೆ ನಿಮ್ಮಲ್ಲೇನು ಉಳಿಯಿತು? ಶಿರಸ್ಸಿನಲ್ಲಿಟ್ಟು ಅಂದ್ರೆ ತಲೆಯಲ್ಲಿಟ್ಟುಕೊಂಡು ಮಂಡೆಯಲ್ಲಿ ಹೊತ್ತು, ಈ ದೊಡ್ಡ ಮಂಡೆಯಲ್ಲಿ ಹೊತ್ತು ಒಂದಕ್ಕೆ ಭಯ ಅಲ್ಲ ಇಟ್ಟುಕೊಂಡು ಒಳ್ಳೆ ರೀತಿಯಿಂದ ಹೆಂಡತಿ ಮಕ್ಕಳು ಅಂತ ಭೇದ ಭಾವ ಇಲ್ಲದೆ ಒಂದು ಕತ್ತಲೆಯಿಂದ ಬೆಳಗಿನವರೆಗೆ ಹೊಳಿಚಾಡಿ ಅದೇನು ನುಸುಗು ಪಟಾಳ ಹೆಚ್ಚುಂಟ ಅಲ್ಲ. ಮತ್ತೆ ಹೆಂಡತಿ ಮಕ್ಕಳು ರಾತ್ರಿಗೆ ಹೊರಚಾಡಿದ್ದೆ. ಬೆಳೆ ಬೆಳೆಸುವುದಕ್ಕೆ ಬೆಳೆಗಳು ಶ್ರಮ ಪಟ್ಟಿದ್ದೀರಿ. ಹೌದು, ಶ್ರಮ ಪಟ್ಟಿದ್ದೇವೆ. ಅಷ್ಟು ಒಳ್ಳೆ ರೀತಿಯಿಂದ ಕೃಷಿ ಮಾಡಿ ನಾವು ಕೃಷಿ ಮಾಡಿ ಬೆಳೆ ತೆಗೆದಿದ್ದೇವೆ. ಹೌದಾ? ಹೌದು. ಮತ್ತೇನೋ ಬರಿದಲೆಯಲ್ಲಿ ಬಂದಿದ್ದೀರಿ ನೀವೆಲ್ಲ. ಬರೀ ಕೈಯಲ್ಲಿ ಬರದೆ ಏನು ಮಾಡುದ್ರೆ ಏನ ಬೆಳೆಸಿದಂತಹ ಬೆಳೆಗಳು ಬರೇ ನೋಡ್ಲಿಕ್ಕೆ ಆಯ್ತು ಹೊರತು ಕೈಯಲ್ಲಿ ಹಿಡಿಲಿಕ್ಕೆ ಒಂದೇ ಒಂದು ಬೆಳೆ ಸಿಗ್ತಾ ಇದೆ. ಏನೋ ರೋಗ ರುಜಿನದ ಬಾಧೆಯ? ಇಲ್ಲ, ಯಾವುದೇ ರೀತಿಯ ರೋಗಗಳಿಲ್ಲ. ಮತ್ತೇನು ಕಳ್ಳಕಾಕರ ಹೋಗ್ಬಿಟ್ಟ? ನೀವು ಒಂದು ಕಲ್ಲರವಲ್ಲಿ ಕೊಟ್ಟೆ. ಎಂತದ್ದು? ನಿಮ್ಮ ಆಡಳಿತದಲ್ಲಿ ಕಳ್ಳಕಾಕರಿಗೆ ಖಂಡಿತ ಅವಕಾಶವೇ ಇಲ್ಲ. ಓಡಿ ಹೋಗ್ತಾರೆ. ಹೌದು ನೋಡಿ. ಹಾಗೆ ಯಾವುದು ಪಟಾಳ ಮತ್ತೇನು? ಕಾಡಿನಲ್ಲಿರುವಂತಹ ದುಷ್ಟ ಮೃಗಗಳು